ಈ ವರ್ಷ PUC ಸೆಕೆಂಡ್ ಇಯರ್ ಸೈನ್ಸ್ ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನನ್ನು ಬರಿತಾ ಇದ್ದಲ್ಲಿ PU ಡಿಪಾರ್ಟ್ಮೆಂಟ್ ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದೆ. ಸೊ ಏನೇನು ಬದಲಾವಣೆಗಳು ಮಾಡಿದೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಈ ವರ್ಷ ಯಾವ ರೀತಿ ಇರುತ್ತೆ ಮತ್ತು ಈ ಬದಲಾವಣೆ ಮಾಡಿದಂತ ಮಾರ್ಪಾಡುಗಳಲ್ಲಿ ನಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನೇನು ಚೇಂಜಸ್ ಆಗಿದೆ, ಮಾರ್ಕ್ಸ್ ಅನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಸೊ ಕಂಪ್ಲೀಟ್ ನೀವು ಒಂದ್ ವೇಳೆ ಅಂಕಗಳನ್ನು ಪಡಿಬೇಕಿದ್ರೆ ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೊಳ್ಬೇಕು, ಹಾಗೂ ಎಕ್ಸಾಮ್ಸ್ ಹಾಲ್ ನಲ್ಲಿ ಎಂಟರ್ ಆದ್ಮೇಲೆ ಅಲ್ಲಿ ಯಾವ ರೀತಿಯಾಗಿ ನೀವು ಆನ್ಸರ್ಸ್ ಅನ್ನು ರೀಪ್ರೆಸೆಂಟ್ ಮಾಡಬೇಕು ಮತ್ತು ಹೇಗೆ ಬರೀಬೇಕು, ಬರೆದಾಗ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ನಾನು ಕಂಪ್ಲೀಟ್ ಆದಂತ ಮಾಹಿತಿಯನ್ನು, ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇದೆ. ಯಾವುದೇ ಪಾಯಿಂಟ್ ಅನ್ನು ಸ್ಕಿಪ್ ಮಾಡದೆ ಇಂಪಾರ್ಟೆಂಟ್ ವಿಷಯವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಏನೇನು ಬದಲಾವಣೆ ಮಾಡಿದೆ PU ಬೋರ್ಡ್ ಅಂತ ಹೇಳಿ ಕೂಡ ನಾನು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿ ಎಲ್ಲರಿಗೂ ಭೌತ ವಿಜ್ಞಾನ PU ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಈ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಲ್ಲಿ ಪ್ರತಿ ಒಂದು ದಿನಕ್ಕೆ 3 ತಂಡಗಳಲ್ಲಿ ಅಂದ್ರೆ 3 ಬ್ಯಾಚಸ್ ಗಳಲ್ಲಿ ನಾವು ಎಕ್ಸಾಮ್ಸ್ ಅನ್ನು ನಡೆಸುತ್ತಾರೆ. ಸೊ 3 ಬ್ಯಾಚಸ್ ನಲ್ಲಿ ನಮಗೆ ಟೈಮಿಂಗು ಆಸ್ ಯೂಶುವಲ್ ಲಾಸ್ಟ್ ಇಯರ್ ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ. ಅಂದ್ರೆ ಮಾರ್ನಿಂಗ್ 9 ರಿಂದ 11 ಗಂಟೆವರೆಗೆ ಒಂದು ಬ್ಯಾಚ್ ಇರುತ್ತೆ. ದೆನ್ ಅದಾದ್ಮೇಲೆ 12 to 2 ವರೆಗೆ ಒಂದು ಬ್ಯಾಚ್ ಇರುತ್ತೆ. ಆಮೇಲೆ 3 to 5 ವರೆಗೆ ಒಂದು ಬ್ಯಾಚ್ ಇರುತ್ತೆ. ಟೋಟಲಿ ಒಂದು ಬ್ಯಾಚಿಗೆ ನಮ್ಗೆ 2 hours ಟೈಮ್ ಅನ್ನು ಕೊಟ್ಟಿರ್ತಾರೆ. ಅವರ್ಸ್ ನಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಸೊ ಇದು 3 ಬ್ಯಾಚ್ ಗಳಲ್ಲಿ ನಡೆಸುವಂತ ಪರೀಕ್ಷೆ ಆಗಿರುತ್ತೆ. ನಮ್ಗೆ ಥಿಯರಿ ಎಕ್ಸಾಮ್ಸ್ ನಲ್ಲಿ 70 ಮಾರ್ಕ್ಸ್ ಗೆ 21 ಮಾರ್ಕ್ಸ್ ಮಿನಿಮಮ್ ಇದೆ. ಮಿನಿಮಮ್ 21 ಮಾರ್ಕ್ಸ್ ಆಗಿ ದೆನ್ ಪ್ಲಸ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಸೇರಿ ಶೇಕಡ 33% ಮಾಡಿದ್ರೆ ನಮಗೆ ಪಾಸ್ ಆಗುತ್ತೆ. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಲ್ಲಿ ನಮಗೆ ಮಿನಿಮಮ್ ಮಾರ್ಕ್ಸ್ ಅಂತ ಇರೋದಿಲ್ಲ. ಸೊ ಹಾಗಾಗಿ ನೀವು ಒಂದು ವೇಳೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗೆ ಆಬ್ಸೆಂಟ್ ಆದ್ರೂ ಕೂಡ ನೀವು ಥಿಯರಿ ಎಕ್ಸಾಮ್ ನಲ್ಲಿ ಕಂಪ್ಲೀಟ್ ಸ್ಕೋರ್ ಮಾಡಿ ನೀವು ಪಾಸ್ ಆಗ್ಬೋದು. ಆದರೆ ಈ ಬಾರಿ ಹಾಗೂ ನಾವು ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಬಂದಾಗ ಪ್ರತಿಯೊಂದು ಕಾಲೇಜ್ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಮ್ಮ ಕಾಲೇಜಲ್ಲಿ ಬರೀ 8 ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದಾರೆ, 8 ಎಕ್ಸ್ಪೆರಿಮೆಂಟ್ ಗಳು ನಾವು ಪರ್ಫಾರ್ಮ್ ಮಾಡ್ತೇವೆ, ಅಷ್ಟನ್ನೇ ನಾವು ರಿಕಾರ್ಡ್ ಬುಕ್ ನಲ್ಲಿ ಬರೀತೇವೆ ಅಂತ ಹೇಳ್ತಾರೆ. ಬಟ್ ಆ ರೀತಿ ನಡೆಯೋದಿಲ್ಲ. ನಮಗೆ PU ಬೋರ್ಡ್ ಟೋಟಲ್ ಆಗಿ 14 ಎಕ್ಸ್ಪೆರಿಮೆಂಟ್ ಗಳನ್ನು ನಿಗದಿಪಡಿಸಿದೆ. ಸೊ ಈ 14 ಎಕ್ಸ್ಪೆರಿಮೆಂಟ್ ಗಳಲ್ಲಿ ಮಿನಿಮಮ್ ಆಗಿ 12 ಎಕ್ಸ್ಪೆರಿಮೆಂಟ್ ಗಳು ನಾವು ರೆಗ್ಯುಲರ್ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿರೋದು. ಈ 12 ಎಕ್ಸ್ಪೆರಿಮೆಂಟ್ ಗಳು ಕೂಡ ನಮಗೆ ರಿಕಾರ್ಡ್ ಬುಕ್ ನಲ್ಲಿ ಮೆನ್ಷನ್ ಮಾಡಿರ್ಬೇಕು. 12 ಎಕ್ಸ್ಪೆರಿಮೆಂಟ್ ಗಳನ್ನು ರಿಕಾರ್ಡ್ ಬುಕ್ ನಲ್ಲಿ ಬರೆದಾಗ ನಿಮಗೆ ಕಂಪ್ಲೀಟ್ ಆದಂತ ರಿಕಾರ್ಡ್ ಬುಕ್ ಗೆ ಕೊಡಬೇಕಾದಂತ ಅಂಕಗಳನ್ನು ಕೊಡ್ತಾರೆ. ಸೊ ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ನೀವು ಬರೆಯುವಂತ ರಿಕಾರ್ಡ್ ಬುಕ್ ನಲ್ಲಿ 12 ಮಿನಿಮಮ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನು ಇರಲೇಬೇಕು. ಸೊ 12 ಬೇರೆ ಬೇರೆ ರೀತಿ ಎಕ್ಸ್ಪೆರಿಮೆಂಟ್ ಗಳನ್ನು ಸೆಟ್ ಮಾಡಿರ್ತಾರೆ. ಅದರಲ್ಲಿ ನೀವು ಪಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಎಕ್ಸ್ಪೆರಿಮೆಂಟ್ ಬರುತ್ತೆ ಸೊ ಅದನ್ನು ನೀವು 2 hours ನಲ್ಲಿ ಪರ್ಫಾರ್ಮ್ ಮಾಡಿಸಿ ತೋರಿಸಬೇಕಾಗುತ್ತೆ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆದಂತ ವಿಷಯ. ಕಂಪ್ಲೀಟ್ ಆಗಿ ನೀವು ಫಿಸಿಕ್ಸ್ ರಿಕಾರ್ಡ್ ಬುಕ್ ನಲ್ಲಿ 12 ಎಕ್ಸ್ಪೆರಿಮೆಂಟ್ ಗಳನ್ನು ಬರೆಯಿರಿ. ಆ 12 ಎಕ್ಸ್ಪೆರಿಮೆಂಟ್ ಗಳನ್ನು ಬರೆದಿದ ಆಧಾರದ ಮೇಲೆ ನಿಮ್ಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಾಗ್ತದೆ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ಬಾರಿ ಎಕ್ಸಾಮ್ ನಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಮತ್ತು ಮಾರ್ಕ್ಸ್ ಗಳನ್ನು ಯಾವ ಆಧಾರದ ಮೇಲೆ, ಯಾವ ಬೇಸಿಸ್ ಮೇಲೆ ಮಾರ್ಕ್ಸ್ ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಪ್ರೀವಿಯಸ್ ಇಯರ್ ಟೈಪ್ ನಮ್ಗೆ 20 ಮಾರ್ಕ್ಸ್ ಪರ್ಫಾರ್ಮೆನ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್ ಗೆ ಇದೆ. ದೆನ್ ರಿಮೈನಿಂಗ್ 10 ಮಾರ್ಕ್ಸ್ ನಲ್ಲಿ 5 ಮಾರ್ಕ್ಸ್ ನಿಮ್ಮ ಅಟೆಂಡೆನ್ಸ್ ಗೆ ಇದೆ. ಸೊ ಅದೇ ರೀತಿ ನೀವು ಒಂದ್ ವೇಳೆ ಕಾಲೇಜಿಗೆ ಹೋಗಿ ಪ್ರಾಕ್ಟಿಕಲ್ ಮತ್ತು ಥಿಯರಿ ಕ್ಲಾಸ್ ಗಳಿಗೆ ಅಟೆಂಡ್ ಆದಲ್ಲಿ ನಿಮ್ಮ ಅಟೆಂಡೆನ್ಸ್ ಗಳಿಗೆ ಅನುಗುಣವಾಗಿ ನಮ್ಗೆ 5 ಮಾರ್ಕ್ಸ್ ಅನ್ನು ಕೊಡ್ತಾರೆ. ರಿಮೈನಿಂಗ್ 5 ಮಾರ್ಕ್ಸ್ ಅದಕ್ಕೆ ಇದೆ ಅಂದ್ರೆ ನಿಮ್ ಪ್ರಾಕ್ಟಿಕಲ್ ರಿಕಾರ್ಡ್ ಬುಕ್ ಅನ್ನು ಸಬ್ಮಿಟ್ ಮಾಡಕ್ಕೆ. ಸೊ ಪ್ರಾಕ್ಟಿಕಲ್ ರಿಕಾರ್ಡ್ ಬುಕ್ ನಲ್ಲಿ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಬೇಕಾದಲ್ಲಿ ಮಿನಿಮಮ್ ಆಗಿ 12 ಎಕ್ಸ್ಪೆರಿಮೆಂಟ್ಸ್ ಗಳನ್ನು ನೀವು ಬರೆದಿರಬೇಕು. ಆ 12 ಎಕ್ಸ್ಪೆರಿಮೆಂಟ್ ಗಳಿಗಿಂತ ಒಂದ್ ವೇಳೆ ಕಡಿಮೆ ಆಗಿತ್ತು, ಒಂದ್ ವೇಳೆ ನೀವು 10 or 11 ಎಕ್ಸ್ಪೆರಿಮೆಂಟ್ಸ್ ಗಳನ್ನು ಬರ್ದಿದ್ದಲ್ಲಿ ಸೊ ನಿಮಗೆ 4 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಸೊ ಅದಕ್ಕೆ ನೀವು 9 ಎಕ್ಸ್ಪೆರಿಮೆಂಟ್ ಗಳನ್ನು ಬರ್ದಿದ್ದಲ್ಲಿ ನಿಮಗೆ 3 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಒಂದ್ ವೇಳೆ 9 ಗಿಂತ ಕಡಿಮೆ ದೆನ್ 5 ಗಿನ ಹೆಚ್ಚಾಗಿ ಬರ್ದಲ್ಲಿ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನು ರಿಕಾರ್ಡ್ ಬುಕ್ ಸಬ್ಮಿಟ್ ಮಾಡಿದಲ್ಲಿ 2 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಒಂದ್ ವೇಳೆ ನೀವು ಬರ್ದಿರುವಂತಹ ಎಕ್ಸ್ಪೆರಿಮೆಂಟ್ ರಿಕಾರ್ಡ್ ಬುಕ್ ನಲ್ಲಿ 5 ಎಕ್ಸ್ಪೆರಿಮೆಂಟ್ ಗಿಂತ ಕಡಿಮೆ ಇದ್ದಲ್ಲಿ ನಿಮಗೆ ಯಾವುದೇ ಅಂಕಗಳನ್ನು ನೀಡಲಾಗುವುದಿಲ್ಲ. ಸೊ ಆದ ಕಾರಣ ವಿದ್ಯಾರ್ಥಿಗಳೇ, ನೀವು ಒಂದ್ ವೇಳೆ ಕಂಪ್ಲೀಟ್ ಆಗಿ ರಿಕಾರ್ಡ್ ಬುಕ್ ಗೆ 5 ಮಾರ್ಕ್ಸ್ ತಗೋಬೇಕಿದ್ರೆ ಮಿನಿಮಮ್ 12 ಎಕ್ಸ್ಪೆರಿಮೆಂಟ್ ಗಳನ್ನು ರಿಕಾರ್ಡ್ ಮಾಡಲೇಬೇಕು. ಆ ರಿಕಾರ್ಡ್ ಮಾಡಿದಂತ ಎಕ್ಸ್ಪೆರಿಮೆಂಟ್ಸ್ ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ 5 ಮಾರ್ಕ್ಸ್ ಅನ್ನು ಎಕ್ಸಾಮ್ ನಲ್ಲಿ ಕೊಡ್ತಾರೆ. ಅವಾಗ ನಿಮಗೆ 30 ಮಾರ್ಕ್ಸ್ ಆಗುತ್ತೆ. ದೆನ್ ನಾವು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ನಲ್ಲಿ ಈ 20 ಅಂಕಗಳನ್ನು ಯಾವ ರೀತಿಯಾಗಿ ನಮಗೆ ನಿಗದಿಪಡಿಸುತ್ತಾರೆ. 20 ಮಾರ್ಕ್ಸ್ ಫಾರ್ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮೆನ್ಸ್. ಈ ಪರ್ಫಾರ್ಮೆನ್ಸ್ ನಲ್ಲಿ ನಮಗೆ ಕೆಲವೊಂದು ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಯಾವುದಂದ್ರೆ ಫಸ್ಟ್ ವಿ ನೀಡ್ ಟು ರೈಟ್ ದ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್. ಸೊ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್ ನೀವು ಕಂಪ್ಲೀಟ್ ಆಗಿ ಬರೆದ್ರೆ ಅಲ್ಲಿ 2 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ.
ಸೊ ಅದಾದ್ಮೇಲೆ ದೆನ್ ವಿ ನೀಡ್ ಟು ರೈಟ್ ದ ಫಾರ್ಮುಲಾ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಅಂದ್ರೆ ಆ ಎಕ್ಸ್ಪೆರಿಮೆಂಟ್ ಗೆ ರಿಲೇಟೆಡ್ ಇದ್ದಂತ ಫಾರ್ಮುಲಾಸ್ ಬರಬೇಕು. ಫಾರ್ಮುಲಾ ಬರೆದಿ ಅದರಲ್ಲಿ ಇದ್ದಂತ ಟರ್ಮ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾ ಮೆನ್ಷನ್ ಮಾಡಕ್ಕೆ 1 ಮಾರ್ಕ್ಸ್, ಟರ್ಮ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕ್ಸ್, ಇಲ್ಲಿ ಕೂಡ 2 ಮಾರ್ಕ್ಸ್ ಕೊಡ್ತಾರೆ. ಈಗ ಸಪೋಸ್ ಒಂದೊಂದು ಎಕ್ಸ್ಪೆರಿಮೆಂಟ್ ಗೆ ಎರಡೆರಡು ಫಾರ್ಮುಲಾಸ್ ಇದೆ. ಆ 2 ಫಾರ್ಮುಲಾ ಇದ್ದಲ್ಲಿ ನೀವು ಎಷ್ಟು ಫಾರ್ಮುಲಾ ಯೂಸ್ ಮಾಡ್ತಾರೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಲ್ಲಾ ಫಾರ್ಮುಲಾಗಳು ಅಲ್ಲಿ ನಮೂದಿಸಬೇಕು. ಈಗ ಇನ್ನೊಂದು ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳಿಗೆ ಫಾರ್ಮುಲಾಸ್ ಇಲ್ಲ, ಡೈರೆಕ್ಟ್ ನಾವು ಗ್ರಾಫಿಕಲ್ ಮೆಥಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್, ಸೊ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇದಕ್ಕೆ ಫಾರ್ಮುಲಾ ಇಲ್ಲ. ಸೊ ಅಂತ ಎಕ್ಸ್ಪೆರಿಮೆಂಟ್ ಗಳಿಗೆ ನೀವು ನೇಚರ್ ಆಫ್ ದ ಗ್ರಾಫ್ ಅನ್ನು ಹಾಕಬೇಕು. ಥ್ರೂ ಗ್ರಾಫಿಕಲ್ ಮೆಥಡ್ ಹೌ ಯು ಆರ್ ಫೈಂಡಿಂಗ್ ದಟ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್, ಆ ಪ್ಯಾರಾಮೀಟರ್ ಯಾವ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಅಂತೇಳಿ ನಮಗೆ ತೋರಿಸ್ಬೇಕಂದ್ರೆ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟಿದೆ ಅಂತ ಹೇಳಿ. ಸೊ ಅದು ನೇಚರ್ ಆಫ್ ಗ್ರಾಫ್ ನಲ್ಲಿ ತೋರಿಸಿದಾಗ ನಿಮ್ಗೆ ಅದು ಫಾರ್ಮುಲಾ ಅಂತ ಕನ್ಸಿಡರ್ ಆಗುತ್ತೆ. 2 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಅಂದ್ರೆ ಟೋಟಲಿ ಇಲ್ಲಿಗೆ 4. ಅಂದ್ರೆ ರೈಟಿಂಗ್ ದ ಡಯಾಗ್ರಾಮ್ಸ್ ಆರ್ ರಿಲೆವೆಂಟ್ ಫಿಗರ್ಸ್. ನೀವು ಯಾವ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ರಿ ಆ ಎಕ್ಸ್ಪೆರಿಮೆಂಟ್ ಗೆ ಸಂಬಂಧಪಟ್ಟಂತೆ ಡಯಾಗ್ರಾಮ್ ಅನ್ನು ಹಾಕಬೇಕು. ಹಾಕಿ ಅಲ್ಲಿ ಮಿನಿಮಮ್ 2 to 3 ನೀವು ಪಾರ್ಟ್ಸ್ ಅನ್ನು ಲೇಬಲಿಂಗ್ ಮಾಡೇಬೇಕಾಗುತ್ತೆ. ಸೊ ಈ ಡಯಾಗ್ರಾಮ್ ಹಾಕುವಾಗ ನೀವು ಕೇರ್ ಎಲ್ಲಿ ಕೊಡ್ಬೇಕಂದ್ರೆ ಸ್ಪೆಷಲಿ ಆಪ್ಟಿಕ್ಸ್ ನಲ್ಲಿ ನಾವು ಇನ್ಸಿಡೆಂಟ್ ಲೈಟು, ರಿಫ್ಲೆಕ್ಟೆಡ್ ಲೈಟು, ರಿಫ್ರಾಕ್ಟೆಡ್ ಲೈಟು ಡೈರೆಕ್ಷನ್ಸ್ ಗಳನ್ನು ತೋರಿಸಬೇಕಾಗುತ್ತೆ. ಸಮ್ ಕರೆಂಟ್ ಎಕ್ಸ್ಪೆರಿಮೆಂಟ್ ನಲ್ಲಿ ಕೂಡ ನಾವು ಡೈರೆಕ್ಷನ್ ಆಫ್ ದ ಕರೆಂಟ್ ಕೂಡ ಇಂಡಿಕೇಟ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಈ ತಪ್ಪು ಮಾಡಿದ್ರೆ ನೀವು ಮಾರ್ಕ್ಸ್ ಅನ್ನು ಕಳ್ಕೊಳ್ಬೇಕಾಗುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರವಾಗಿ ಡಯಾಗ್ರಾಮ್ ಹಾಕ್ಬೇಕು. ಡಯಾಗ್ರಾಮ್ ಜೊತೆ ನಮ್ಗೆ ಲೇಬಲಿಂಗ್ ಕೂಡ ಮಾಡಬೇಕು. ಅದರಲ್ಲಿ ಸೊ ಡೈರೆಕ್ಷನ್ಸ್ ಆಫ್ ದ ಲೈಟ್, ಡೈರೆಕ್ಷನ್ ಆಫ್ ದ ಕರೆಂಟ್ ಕೂಡ ಸೂಚಿಸಬೇಕಾಗುತ್ತೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲಿ. ಸೊ ಇದಕ್ಕೆ ಕೂಡ ನಿಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. 4th ಪಾಯಿಂಟ್ ಅಂದ್ರೆ ನಮ್ಗೆ ಅಬ್ಸರ್ವೇಷನ್ಸ್ ಇದ್ದಲ್ಲಿ ಅಬ್ಸರ್ವೇಷನ್ಸ್ ಅನ್ನು ಬರೀಬೇಕಾಗುತ್ತೆ. ಸೊ ಆಫ್ಟರ್ ದ ಅಬ್ಸರ್ವೇಷನ್ಸ್ ವಿ ನೀಡ್ ಟು ರೈಟ್ ದ ಟ್ಯಾಬ್ಯುಲರ್ ಕಾಲಮ್. ಸೊ ಟ್ಯಾಬ್ಯುಲರ್ ಕಾಲಮ್ ಅನ್ನು ಹಾಕೋಬೇಕು. ಈ ಟ್ಯಾಬ್ಯುಲರ್ ಕಾಲಮ್ ಹಾಕೊಂಡ್ಮೇಲೆ ಅಲ್ಲಿ ನೀವು ಟ್ರಯಲ್ ನಂಬರ್ಸ್ ಒಂದ್ ವೇಳೆ ಗ್ರಾಫಿಕಲ್ ಮೆಥಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರೆ 5 to 6 ಟ್ರಯಲ್ ತಗೋಬೇಕಾಗುತ್ತೆ. ನೀವು ಒಂದ್ ವೇಳೆ ಡೈರೆಕ್ಟ್ ಫಾರ್ಮುಲಾ ಮೆಥಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರೆ 3 ಟ್ರಯಲ್ಸ್ ಸಾಕು ನಮ್ಗೆ. ಹಾಗಾಗಿ ಈ ಟ್ಯಾಬ್ಯುಲರ್ ಕಾಲಮ್ಸ್ ನಲ್ಲಿ ಹಾಕುವಾಗ ಗ್ರಾಫಿಕಲ್ ಮೆಥಡ್ ಗೆ 5 ಹಾಕಿ, 5 to 6 ಹಾಕಿ, ಅಂಡ್ ಕ್ಯಾಲ್ಕುಲೇಷನ್ ಮೆಥಡ್ ಗೆ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮೆಥಡ್ ಗೆ 3 ಟ್ರಯಲ್ಸ್ ಅನ್ನು ಹಾಕಬೇಕು. ಅದರಲ್ಲಿ ನೀವು ಯಾವ ಪ್ಯಾರಾಮೀಟರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ, ಯಾವ ಪ್ಯಾರಾಮೀಟರ್ಸ್ ಕಾಲಮ್ ಇದೆ, ಸೊ ಅದರಲ್ಲಿ ಯೂನಿಟ್ ಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕರೆಂಟ್ ಇನ್ ಮಿಲಿ ಆಂಪಿಯರ್, ಸೊ ದ ವೋಲ್ಟೇಜ್ ಇನ್ ವೋಲ್ಟ್. ಸೊ ಹೀಗೆ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಟ್ಯಾಬ್ಯುಲರ್ ಕಾಲಮ್. 4 ಸ್ಟೆಪ್ಸ್ ಆದ್ಮೇಲೆ ನೀವು ಫಸ್ಟ್ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಗೆ ಅಪ್ರೋಚ್ ಆಗಿ, ಸರ್ ನಾನು ಇನ್ 4 ಸ್ಟೆಪ್ಸ್ ಅನ್ನು ಬರ್ದಿದ್ದೀನಿ ಅಂತೇಳಿ ಎಂಟಿ ಟ್ಯಾಬ್ಯುಲರ್ ಕಾಲಮ್ ಜೊತೆ ನೀವು ಹೋಗಿ ತೋರಿಸ್ಕೊಳ್ಬೇಕು. ಅಂದ್ರೆ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್, ದೆನ್ ಫಾರ್ಮುಲಾ ಬರ್ದಿ, ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿ, ದೆನ್ ಅದಾದ್ಮೇಲೆ ಡಯಾಗ್ರಾಮ್ ನಲ್ಲಿ ಲೇಬಲಿಂಗ್ ಪಾರ್ಟ್ ಗಳನ್ನು ಮಾಡ್ಕೊಂಡು ಎಂಟಿ ಟ್ಯಾಬ್ಯುಲರ್ ಕಾಲಮ್ಸ್ ಗಳನ್ನ ಹಾಕೊಂಡು ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಗೆ ತೋರಿಸಿದಾಗ ಅವರು ರೈಟ್ ಇದೆ, ಓಕೆ ಯು ಕ್ಯಾನ್ ಪ್ರೊಸೀಡ್ ಫಾರ್ ದ ಎಕ್ಸ್ಪೆರಿಮೆಂಟ್ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಗೆ ಹೋಗ್ಬೇಕಾಗುತ್ತೆ. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿದ್ರೆ ಸೊ ಅದಕ್ಕೆ 3 ಮಾರ್ಕ್ಸ್ ಇದೆ. ಅಂದ್ರೆ ಹೌ ಯು ಆರ್ ಕನೆಕ್ಟಿಂಗ್ ವಿತ್ ದಟ್ ಸರ್ಕ್ಯೂಟ್ ಡಯಾಗ್ರಾಮ್. ನಿಮ್ಗೆ ಹಾಕಿದಂತ ಸರ್ಕ್ಯೂಟ್ ಡಯಾಗ್ರಾಮ್ ಇಂದ ಯಾವ ರೀತಿ ಕನೆಕ್ಷನ್ ಮಾಡ್ತೀವಿ, ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅನ್ನು ಸೆಟ್ ಮಾಡ್ತೀವಿ. ಸೊ ಅದಕ್ಕೆ 3 ಮಾರ್ಕ್ಸ್ ಇದೆ. ಆಮೇಲೆ ನ್ಯೂ ಸ್ಟೂಡೆಂಟ್ಸ್ ಮಾಡಬೇಕಾಗಿದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ, ಅತಿ ಹೆಚ್ಚು ಮಾರ್ಕ್ಸ್ ಇದೆ. ಸೊ ದಟ್ ಕ್ಯಾರಿ 4 ಮಾರ್ಕ್ಸ್. ಯಾವ ಸ್ಟೆಪ್ ಅಂದ್ರೆ, ಸೊ ಯು ನೀಡ್ ಟು ಬಿ ಪರ್ಫಾರ್ಮ್ ದ ಎಕ್ಸ್ಪೆರಿಮೆಂಟ್. ಮಿನಿಮಮ್ 1 ರೀಡಿಂಗ್ ಅನ್ನು ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಗೆ ತೋರಿಸಬೇಕಾಗುತ್ತೆ. ಆ ರೀಡಿಂಗ್ ಅನ್ನು ನೀವು ಟ್ಯಾಬ್ಯುಲರ್ ಕಾಲಮ್ ನಲ್ಲಿ ಎಂಟರ್ ಮಾಡಿ, ಸರ್ ಈ ರೀಡಿಂಗ್ ನಮ್ಗೆ ಬಂದಿದೆ, ಸೊ ಈ ರೀತಿ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ತೋರಿಸ್ಬೇಕು. ಸೊ ನೀವು ಯಾವಾಗ ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡಿ ರೀಡಿಂಗ್ ತೋರಿಸ್ತಾರೆ, ಸೊ ಆ ಸ್ಟೆಪ್ ಗೆ ನಿಮ್ಗೆ 4 ಮಾರ್ಕ್ಸ್ ಇದೆ. ಸೊ ಬಾರಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಟೆಪ್ಸ್ ಅನ್ನು ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲಾ ರೀಡಿಂಗ್ಸ್ ಅನ್ನು ಎಂಟರ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಬಟ್ ಈ ತಪ್ಪು ಮಾಡಬೇಡಿ. ನೀವು ಕಂಪ್ಲೀಟ್ ಮಾರ್ಕ್ಸ್ ಅನ್ನು ತಗೋಬೇಕಿದ್ರೆ ಸೊ ಈ ನೀವು ತೆಗೆದುಕೊಂಡಂತ ರೀಡಿಂಗ್ ಅನ್ನು ಒಂದು ರೀಡಿಂಗ್ ಅನ್ನು ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ಪರ್ಫಾರ್ಮ್ ಮಾಡಿ ತೋರಿಸಿ, ದೆನ್ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಗೆ ಹೋಗಿ. ದೆನ್ ಮುಂದಿನ ಸ್ಟೆಪ್ ಏನಂದ್ರೆ ನಮ್ಗೆ ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನ್ ಅಂದ್ರೆ ನೀವು ಗ್ರಾಫಿಕಲ್ ಮಾಡ್ತಾ ಇದ್ರೆ ಅಥವಾ ಫಾರ್ಮುಲಾ ಬೇಸ್ಡ್ ಮಾಡ್ತಾ ಇದ್ರೆ ಇಂಪಾರ್ಟೆಂಟ್. ಒಂದ್ ವೇಳೆ ಫಾರ್ಮುಲಾ ಬೇಸ್ಡ್ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಅಂದ್ರೆ ಫಸ್ಟ್ ಫಾರ್ಮುಲಾ ಬರ್ಕೊಳ್ಬೇಕು. ಫಾರ್ಮುಲಾ ಬರ್ದಾದ್ಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ಪ್ರತಿ ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ನಲ್ಲಿ ನೀವು ಯೂನಿಟ್ ಗಳನ್ನು ಕಡ್ಡಾಯವಾಗಿ ಬರೀಲೇಬೇಕಾಗುತ್ತೆ. ಸೊ ಅದಾದ್ಮೇಲೆ ನೀವು 3 ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ಎವರೇಜ್ ವ್ಯಾಲ್ಯೂ ಆರ್ ಮೀನ್ ವ್ಯಾಲ್ಯೂ ಆಫ್ ದ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ತಗೊಂಡು ಸೊ ಅದು ನಮ್ಗೆ ರಿಸಲ್ಟ್ ಆಗುತ್ತೆ. ಅದು ಒಂದ್ ವೇಳೆ ನೀವು ಗ್ರಾಫಿಕಲ್ ಮೆಥಡ್ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾಗ ಸೊ ಗ್ರಾಫ್ ಯಾವ ಕ್ವಾಡ್ರೆಂಟ್ ನಲ್ಲಿ ಬರುತ್ತೆ ಅಂತೇಳಿ ಫಸ್ಟ್ ನಿಮ್ ಮೈಂಡ್ ನಲ್ಲಿ ಇರಬೇಕು. ಸೊ ಇದು ಹೇಗೆ ತಿಳ್ಕೊಬಹುದು ಅಂದ್ರೆ ಈಗಾಗಲೇ ನೀವು ನೇಚರ್ ಆಫ್ ದ ಗ್ರಾಫ್ ಹಾಕೊಂಡಿದ್ರೆ
ನೀವು ಮಾಡಿದಂತ ರೀಡಿಂಗ್ಸ್ ಇದ್ರೂ ಕೂಡ ನೇಚರ್ ಆಫ್ ದ ಗ್ರಾಫ್ ಯಾವ ರೀತಿ ಇದೆ, ಯಾವ ಕ್ವಾಡ್ರೆಂಟ್ ನಲ್ಲಿ ಇದೆ ಅಂತ ಹೇಳಿ ನೋಡ್ಕೊಂಡು ಅದೇ ರೀತಿ ನಮಗೆ ಗ್ರಾಫ್ ಬರುವ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ನಮ್ಗೆ. ಸೊ ಒಂದ್ ವೇಳೆ ನಿಮ್ಗೆ ನೇಚರ್ ಆಫ್ ದ ಗ್ರಾಫ್ ಹಾಗೆ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನೀವು ತೆಗೆದುಕೊಂಡಂತ ರೀಡಿಂಗ್ಸ್ ರಾಂಗ್ ಆಗಿರ್ಬೋದು ಅಂತ ಹೇಳಿ ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರವಾಗಿ ನೇಚರ್ ಆಫ್ ದ ಗ್ರಾಫ್ ನೋಡ್ಕೊಳ್ಳಿ, ಅದೇ ರೀತಿ ನಾವು ಗ್ರಾಫ್ ಹಾಕ್ಬೇಕು. ಈ ಗ್ರಾಫ್ ಹಾಕುವಲ್ಲಿ ನೀವು ಮಾಡುವಂತ ಕೆಲವು ಮಿಸ್ಟೇಕ್ ಗಳಂದ್ರೆ ಗ್ರಾಫ್ ಗೆ ಸ್ಕೇಲ್ ಅನ್ನು ಬರೆಯೋದಿಲ್ಲ. ಅಂದ್ರೆ ಎಕ್ಸ್ ಎಕ್ಸಿಸ್ ನಲ್ಲಿ ವೈ ಎಕ್ಸಿಸ್ ನಲ್ಲಿ ಏನ್ ಸ್ಕೇಲ್ ಅನ್ನು ಡಿಫೈನ್ ಮಾಡಿದ್ರಿ ಮತ್ತು ಯಾವ ಪ್ಯಾರಾಮೀಟರ್ ಇದೆ ಅಂತ ಕಡೆ ನೀವು ಸೂಕ್ತವಾಗಿ ತೋರಿಸ್ಬೇಕಾಗುತ್ತೆ. ಸೊ ಸ್ಕೇಲು, ಪ್ಯಾರಾಮೀಟರು ಮತ್ತು ಅದ್ರ ಯೂನಿಟ್ ಬರೆದ್ರಿ ನೀವು ಗ್ರಾಫ್ ಹಾಕಿ ಸ್ಲೋಪ್ ಇದೆ, ದೆನ್ ಯಾವುದೇ ಪ್ಯಾರಾಮೀಟರ್ ಇದೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದೆ ಅಂತ ಸಂಪೂರ್ಣವಾದಂತಹ ಮಾಹಿತಿ ಗ್ರಾಫ್ ನಲ್ಲಿ ಕರೆಕ್ಟ್ ಆಗಿದ್ದಲ್ಲಿ ನಿಮ್ಗೆ 3 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ನಲ್ಲಿ ಕೂಡ ಅಷ್ಟೇ, ನೀವು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿ ಮೀನ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿದಾಗ ಅಲ್ಲಿ ಕೂಡ ನಿಮ್ಗೆ 3 ಮಾರ್ಕ್ಸ್ ಇದೆ. ಸೊ ಕೊನೆಗೆ ಲಾಸ್ಟ್ ಗೆ ನೀವು ರಿಸಲ್ಟ್ ಅನ್ನು ಬರೀಬೇಕಾಗುತ್ತೆ. ರಿಸಲ್ಟ್ ಅಂದ್ರೆ ನಿಮ್ಗೆ ಕೊಟ್ಟಂತ ಏಮೇ ರಿಸಲ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತಿದ್ದಾಗ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಫಾರ್ ಎ ಗಿವನ್ ಪ್ರಿಸಮ್ ಇಸ್ ದಿಸ್ ಮಾರ್ಕ್ಸ್ ಅಂತ ಡಿಗ್ರಿ ಅಂತೇಳಿ ಬರ್ಕೊಳ್ಬೇಕು. ದ ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ಕೇವ್ ಮಿರರ್ ಈಸ್ ಸೊ ದಿಸ್ ಮಚ್ ಸೆಂಟಿಮೀಟರ್. ಸೊ ಹಾಗೆ ನಾವು ರಿಸಲ್ಟ್ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು. ರಿಸಲ್ಟ್ ನಲ್ಲಿ ನೀವು ಯೂನಿಟ್ ಅನ್ನು ಕೂಡ ಹಾಕಬೇಕು. ಈ ರಿಸಲ್ಟ್ ವಿತ್ ಯೂನಿಟ್ ಬರೆದಾಗೆ 2 ಮಾರ್ಕ್ಸ್. ಹೀಗೆ ಟೋಟಲಿ ನಿಮ್ಗೆ 20 ಮಾರ್ಕ್ಸ್ ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡಿದಾಗ ಕೊಡ್ತಾರೆ. ರಿಮೈನಿಂಗ್ 10 ಮಾರ್ಕ್ಸ್ ನಿಮ್ಗೆ ರಿಕಾರ್ಡ್ ಬುಕ್ ಪ್ಲಸ್ ಇದೆ. ಹೀಗಾಗಿ 30ಗೆ ಈಸಿಯಾಗಿ ನೀವು 30 ಮಾರ್ಕ್ಸ್ ಈಸಿಯಾಗಿ ಪಡಿಬಹುದು. ಸೊ ವಿದ್ಯಾರ್ಥಿಗಳೇ ನೀವು ನೆನ್ಪಿಟ್ಕೊಳ್ಳಿ, ಥಿಯರಿ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ಅನ್ನು ಕೂಡ ನಾವು ತೆಗೆದುಕೊಳ್ಬೇಕಿದ್ರೆ ಕೆಲವೊಂದ್ಸಲ ಭಾರಿ ನಾವು ಪರಿಶ್ರಮ ಪಡಬೇಕಾಗುತ್ತೆ. ಸೊ ಆದ್ರೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಲ್ಲಿ ಸ್ವಲ್ಪ ನೀವು ತಾಳ್ಮೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಕ್ಸಾಮ್ಸ್ ನಲ್ಲಿ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಸ್ಟೆಪ್ಸ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ಹೇಳಿದ ಹಾಗೆ ನೀವು ಫಾಲೋ ಅಪ್ ಮಾಡಿದಲ್ಲಿ ಖಂಡಿತವಾಗಿ ನಿಮ್ಗೆ 30 ಔಟ್ ಆಫ್ 30 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲೇ ನೀವು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು. ಕೆಲವೊಂದು PU ಡಿಪಾರ್ಟ್ಮೆಂಟ್ ಇಂದ ಸ್ಪೆಷಲ್ ಆಗಿ ಸ್ಟೂಡೆಂಟ್ಸ್ ಗೋಸ್ಕರವಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ ಗಳನ್ನು ಬಿಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ ಗಳು ಕೂಡ ನಿಮ್ಗೆ ಗುರುತಿರ್ಬೇಕು. ಸೊ ಇನ್ಸ್ಟ್ರಕ್ಷನ್ ಗಳು ಚೆನ್ನಾಗಿ ತಿಳ್ಕೊಳ್ಳಿ. ಏನಪ್ಪಾ ಇನ್ಸ್ಟ್ರಕ್ಷನ್ ಅಂದ್ರೆ, ಸೊ ಪ್ರತ್ಯೇಕ ವಿದ್ಯಾರ್ಥಿಗೆ ಒಂದೊಂದು ಬ್ಯಾಚ್ ಅಂತ ಅಲೋಟ್ ಮಾಡಿರ್ತಾರೆ. ಸೊ ಯಾವ ಬ್ಯಾಚ್ ನಲ್ಲಿ ವಿದ್ಯಾರ್ಥಿಗೆ ಅಲೋಟ್ ಆಗಿದೆ ಅದೇ ಬ್ಯಾಚ್ ನಲ್ಲಿ ಮಾತ್ರ ವಿದ್ಯಾರ್ಥಿಗೆ ಪ್ರವೇಶ ಬರಲಿ, ಅದೇ ಬ್ಯಾಚ್ ನಲ್ಲಿ ಮಾತ್ರ ವಿದ್ಯಾರ್ಥಿ ಪರೀಕ್ಷೆ ಬರೆಯಲು ಅವನಿಗೆ ಅವಕಾಶ ಇರುತ್ತೆ. ಒಂದ್ ವೇಳೆ ನೀವು ಮತ್ತೊಂದು ಬ್ಯಾಚ್ ನಲ್ಲಿ ಬಂದ್ರೆ ಸರ್ ನಮ್ಗೆ ಲೇಟ್ ಆಗಿದೆ, ನಮ್ಗೆ ಬಸ್ ಲೇಟ್ ಆಗಿದೆ, ಸೊ ನಮ್ಗೆ ಬರಕ್ ಆಗಿಲ್ಲ, ಬೇರೆ ಬ್ಯಾಚ್ ನಲ್ಲಿ ನಮ್ಗೆ ಅನುವು ಮಾಡ್ಕೊಳ್ಳಿ ಅಂತಂದ್ರೆ ಸೊ ಅಂತದಕ್ಕೆ ಯಾವುದೇ ಅವಕಾಶವಿಲ್ಲ. ಸೊ ಆದ್ದರಿಂದ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷಾ ಬರೆಯುವಂತ ಮುನ್ನ ನೀವು ಯಾವ ಕೇಂದ್ರದಲ್ಲಿ ಪರೀಕ್ಷಾ ಬರಿತಾ ಇದ್ದೀರಿ ಅಟ್ ಲೀಸ್ಟ್ 1 ಅವರ್ ಬಿಫೋರ್ ನೀವು ಎಕ್ಸಾಮ್ ಹಾಲ್ಸ್ ನಲ್ಲಿ ಇರಬೇಕು. ಎಕ್ಸಾಮ್ ಹಾಲ್ ನಲ್ಲಿ 1 ಅವರ್ ಬಿಫೋರ್ ಇದ್ದಾಗ ನಿಮ್ ಮೈಂಡ್ ಕೂಲ್ ಆಗಿರುತ್ತೆ. ಸೊ ನೀವು ಎಕ್ಸಾಮ್ ಅನ್ನು ಪರ್ಫಾರ್ಮೆನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡ್ಕೋಬಹುದು. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಇಲ್ಲಿ. ನೀವು ಒಂದ್ ವೇಳೆ ಆ ಬ್ಯಾಚ್ ನಲ್ಲಿ ಅಬ್ಸೆಂಟ್ ಆದ್ರೆ ಬೇರೆ ಬ್ಯಾಚ್ ನಲ್ಲಿ ನಿಮ್ಗೆ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ. ರಿಪೀಟರ್ ಸ್ಟೂಡೆಂಟ್ಸ್ ಇರ್ತಾರೆ. ರಿಪೀಟರ್ ಸ್ಟೂಡೆಂಟ್ ಅಂದ್ರೆ ಕಳೆದ ವರ್ಷದಲ್ಲಿ ನೀವು ಅಂದ್ರೆ ಸರ್ ನಾನು ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕುಂತಿಲ್ಲ ಸರ್, ನಾನು ಈ ವರ್ಷದಲ್ಲಿ ಕುಂತಿ ನಾನು ಎಕ್ಸಾಮ್ಸ್ ಅನ್ನು ಬರೀತಾ ಇದ್ದೀನಿ ಅಂದ್ರೆ ಅಂತ ವಿದ್ಯಾರ್ಥಿ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂದ್ರೆ ಎಷ್ಟು ಬಾರಿ PU ಬೋರ್ಡ್ ಎಕ್ಸಾಮ್ಸ್ ನಡೆಸಿದೆ ಆ ಎಲ್ಲಾ ಪರೀಕ್ಷೆಗಳಲ್ಲಿ ಗೈರು ಹಾಜರಾಗಿರ್ಬೇಕು. ಒಂದ್ ವೇಳೆ ಯಾವುದೇ ಎಕ್ಸಾಮ್ ಕುಂತರೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬರೋದಿಲ್ಲ. ಹಾಗಾಗಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಒಂದ್ ವೇಳೆ ಈ ವರ್ಷ ಪರೀಕ್ಷೆ ಬರಿಬೇಕಿದ್ರೆ ನೀವು ಕಳೆದ ವರ್ಷದಲ್ಲಿ ಯಾವುದೇ ಪರೀಕ್ಷೆಗಳನ್ನು ಕೂರ್ತಿರಬಾರ್ದು. ಸೊ ಅವಾಗ ಮಾತ್ರ ನಿಮಗೆ ರಿಪೀಟರ್ಸ್ ಗಳಿಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್, ಸೊ ಅದು ನೀವು ಜಿಲ್ಲಾ ಉಪನಿರ್ದೇಶಕರ ಅನುಮತಿಯ ಮೇರೆಗೆ ಬಂದು ನೀವು ಪರೀಕ್ಷೆಯನ್ನು ಬರೀಬಹುದು. ಸೊ ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ರಿಕಾರ್ಡ್ ಬುಕ್ ಗೆ ಸಂಬಂಧಪಟ್ಟಂತೆ ನೀವು 5 ಮಾರ್ಕ್ಸ್ ಇದೆ. ಈ 5 ಮಾರ್ಕ್ಸ್ ನೇರವಾಗಿ ನೀವು 12 ಎಕ್ಸ್ಪೆರಿಮೆಂಟ್ ಅನ್ನು ನಮೂದಿಸ್ಕೊಂಡು ಬಂದು ಎಕ್ಸಾಮ್ಗೆ ಸಬ್ಮಿಟ್ ಮಾಡುವ ಹಾಗಿಲ್ಲ. ಸೊ ಯಾಕಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಬರ್ದಾದ್ಮೇಲೆ ಸೊ ಅದರದ ಒಂದು ಸರ್ಟಿಫಿಕೇಟ್ ನಲ್ಲಿ ನಿಮ್ಮ ಕಾಲೇಜಿನ ಒಂದು ಆ ಸರ್ಟಿಫಿಕೇಟ್ ಮೇಲೆ ನಮ್ಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಆಯಾ ಡಿಪಾರ್ಟ್ಮೆಂಟ್ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಉಪನ್ಯಾಸಕರ ಲೆಕ್ಚರರ್ ಸೈನ್ ಇರಬೇಕು. ಜೊತೆಗೆ ಆಯಾ ಕಾಲೇಜಿನ ಒಂದು ಮುಖ್ಯಸ್ಥರು ಅಂದ್ರೆ ಪ್ರಾಚಾರ್ಯರು ಅದನ್ನು ದೃಢೀಕರಿಸಬೇಕು. ದೃಢೀಕರಿಸಿದ ಮಾತ್ರ ನಿಮಗೆ ಸಬ್ಮಿಷನ್ ಗೆ ಅವಕಾಶ ಇರುತ್ತೆ. ಆವಾಗ ಕಡ್ಡಾಯವಾಗಿ ನೀವು ಆ ರಿಕಾರ್ಡ್ ಬುಕ್ ಅನ್ನು ಹಾಜರುಪಡಿಸಿ ಈ ಎಲ್ಲಾ ಅಂಶಗಳು ಹೊಂದಿದ್ದಲ್ಲಿ ಮಾತ್ರ ನಿಮ್ಗೆ 5 ಮಾರ್ಕ್ಸ್ ಕೊಡುತ್ತೆ. ಒಂದ್ ವೇಳೆ ಬರೀ ರಿಕಾರ್ಡ್ ಬುಕ್ ಸಬ್ಮಿಟ್ ಮಾಡಿದೆವು, ಸೊ ಅದರಲ್ಲಿ ಪ್ರಾಚಾರ್ಯರು ಅದನ್ನು ದೃಢೀಕರಿಸಿಲ್ಲ ಅಂದ್ರೆ ನಿಮ್ಗೆ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇದೆ ನಿಮ್ಗೆ. ಅಂದ್ರೆ ರಿಕಾರ್ಡ್ ಬುಕ್ ನಲ್ಲಿ ನಿಮ್ ಲೆಕ್ಚರರ್ ಸೈನ್ ಜೊತೆಗೆ ಪ್ರಿನ್ಸಿಪಾಲ್ ಸೈನ್ ಕಂಪಲ್ಸರಿ ಆಗಿ ತೆಗೆದುಕೊಂಡು ಬನ್ನಿ. ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ನೀವು ಏನೇನು ತಪ್ಪನ್ನು ಮಾಡಬಾರ್ದು.
ಸೊ ಒಂದನೇದು ಹೇಳ್ಬೇಕಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಪ್ರವೇಶ ಪತ್ರ ಅಂದ್ರೆ ಈ ಸಾರಿ ನಮ್ಗೆ PU ಡಿಪಾರ್ಟ್ಮೆಂಟ್ ನಿಂದಲೇ ಹಾಲ್ ಟಿಕೆಟ್ ಗಳನ್ನು ಬಿಟ್ಟಿದೆ. ಆ ಹಾಲ್ ಟಿಕೆಟ್ ನಲ್ಲಿ ನಿಮ್ಗೆ ಪ್ರಿನ್ಸಿಪಾಲ್ ಸೈನ್ ಇದ್ದಂತ ಹಾಲ್ ಟಿಕೆಟ್ ಗಳನ್ನು ಕಂಪಲ್ಸರಿ ತೆಗೆದುಕೊಂಡು ಹೋಗಿ, ನೀವು ಮರ್ತು ಹೋಗಬೇಡಿ. ಸೊ ಅದ್ರ ಜೊತೆಗೆ ಎರಡನೇದಾಗಿ ಪರೀಕ್ಷೆಗೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನು ನೀವು ತೆಗೆದುಕೊಂಡು ಹೋಗ್ಬೇಕು. ಸೊ ಪರೀಕ್ಷೆಗೆ ಬೇಕಾದಂತ ಎಲ್ಲಾ ಸಾಮಗ್ರಿ ಅಂದ್ರೆ ನಿಮಗೆ ಎಕ್ಸಾಮ್ ಪ್ಯಾಡ್ ಇರ್ಬೋದು, ಅದ್ರ ಜೊತೆಗೆ ಪೆನ್ ಇರ್ಬೋದು, ಪೆನ್ಸಿಲ್, ಇರೇಜರ್, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್, ಇಷ್ಟನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಒಂದ್ ವೇಳೆ ನೀವು ತೆಗೆದುಕೊಂಡು ಹೋಗಿಲ್ಲ, ಬೇರೆ ವಿದ್ಯಾರ್ಥಿಗಳ ಜೊತೆ ಮಾತನಾಡುವುದು, ಬೇರೆ ವಿದ್ಯಾರ್ಥಿಗಳ ಜೊತೆ ನೀವು ಎಲ್ಲಾ ಮಟೀರಿಯಲ್ಸ್ ಅನ್ನು ಶೇರ್ ಮಾಡೋದು ಆದಲ್ಲಿ ನೀವು ನಿಮ್ಮ ಅಂಕಗಳನ್ನು ಕಳ್ಕೊಳ್ತೀರಿ. ಯಾಕಂದ್ರೆ ಈ ಪರೀಕ್ಷಾ CCTVಯಲ್ಲಿ ಈ ಪರೀಕ್ಷಾ ನಮಗೆ CCTV ಸರ್ವೆಲೆನ್ಸ್ ನಲ್ಲಿ ನಡೆಯುತ್ತೆ. ಸೊ ನಮಗೆ ಉನ್ನತ ಅಧಿಕಾರಿಗಳು ಕೂಡ ಈ ಪರೀಕ್ಷಾ ಕೇಂದ್ರದ ಮೇಲೆ ನಿಗಾ ವಹಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಅಂಕಗಳನ್ನು ಕಳೀತಾ ಇರುತ್ತೆ. ಒಂದ್ ವೇಳೆ ನೀವು ಎಕ್ಸಾಮ್ಗೆ ಡಿಸ್ಕ್ವಾಲಿಫೈ ಕೂಡ ಆಗ್ಬೋದು. ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಯಾವುದೇ ವಿದ್ಯಾರ್ಥಿ ಜೊತೆ ಮಾತನಾಡ್ತಾ ನಿಲ್ಬಾರ್ದು. ಸೊ ಕಂಪ್ಲೀಟ್ ಆಗಿ ನೀವು ಎಲ್ಲಾ ಸಾಮಗ್ರಿಗಳನ್ನು ಒಯ್ಬೇಕು. ನೀವು ಒಯ್ದಂತ ಸಾಮಗ್ರಿಗಳನ್ನು ಬಳಸ್ಕೊಂಡು ಅಲ್ಲಿ ಕ್ಯಾಲ್ಕುಲೇಷನ್ಗೆ ಕ್ಯಾಲ್ಕುಲೇಟರ್ ಆಗ್ಬೋದು, ಡಯಾಗ್ರಾಮ್ಗೆ ಪೆನ್ಸಿಲ್ ಆಗ್ಬೋದು, ಇವೆಲ್ಲ ತೆಗೆದುಕೊಂಡು ಹೋಗಿ ನೀವು ಎಕ್ಸಾಮ್ ಬರೆಯೋದು ಸೂಕ್ತ ಅಂತ ಅದೇ ರೀತಿ ಯಾವ ಪ್ರಾಕ್ಟಿಕಲ್ಸ್ ಯಾವ ರೀತಿ ಎಕ್ಸಾಮ್ಸ್ ನಲ್ಲಿ ಬರೀಬೇಕು, ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾವು ಇನ್ನೊಂದು ವಿಡಿಯೋದಲ್ಲಿ ಪ್ರತಿ ಒಂದು ಎಕ್ಸ್ಪೆರಿಮೆಂಟ್ ಗಳ ಬಗ್ಗೆ ನೀವು ಒಂದ್ ವೇಳೆ ಆ ಎಕ್ಸ್ಪೆರಿಮೆಂಟ್ ಬಂದಾಗ ಯಾವ ರೀತಿ ಬರೀಬೇಕು, ಯಾವ ರೀತಿ ಪರ್ಫಾರ್ಮ್ ಮಾಡಿಸ್ಬೇಕು, ಗ್ರಾಫ್ ಯಾವ ರೀತಿ ಹಾಕ್ಬೇಕು ಅಂತೇಳಿ ನಾವು ವಿತ್ ರೀಡಿಂಗ್ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ವಿದ್ಯಾರ್ಥಿಗಳು ಈ ಎಲ್ಲಾ ಪಾಯಿಂಟ್ ಗಳನ್ನು ಗಮನದಾಗ ಇಟ್ಕೊಂಡು ನೀವು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು. ಸೊ ಇದು ಈ ವರ್ಷದಲ್ಲಿ ಆದಂತ ಬದಲಾವಣೆ ಮತ್ತು ಎಕ್ಸಾಮ್ ತಯಾರಿಗೆ ಮಾಡಬೇಕಾದಂತ ನಮ್ದೊಂದು ಸಲಹೆ ಅಂತ ಹೇಳ್ಬೋದು. ಎಲ್ಲಾ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಕೂಡ 30ಗೆ 30 ಮಾರ್ಕ್ಸ್ ಅನ್ನು ಕಂಪ್ಲೀಟ್ ಆಗಿ ತೆಗೆದುಕೊಂಡು ಒಳ್ಳೆ ರಿಸಲ್ಟ್ ಅನ್ನು ಪಡೀರಿ ಅಂತ ಹೇಳ್ತಾ, ಸೊ ನನ್ನ ಭೌತ ವಿಜ್ಞಾನ PU ಕರ್ನಾಟಕ ಚಾನೆಲ್ ವತಿಯಿಂದ ಹಾಗೂ ನನ್ನ ವತಿಯಿಂದ ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್.